ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ಬ್ಲಾಗ್. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಕ್ಯಾಮ್ರಾ ಆನ್ ಮಾಡೋದನ್ನೆಲ್ಲ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಹಂಗೆ ಹಿಡ್ಕೊಂಡು ಓಡಾಡ್ತಾ ಇದ್ದೆ. ಆಮೇಲೆ ಸ್ಪ್ಯಾನ್ ಹಾಕಿರೋದ್ರಿಂದ ಸ್ವಲ್ಪ ಸೌಂಡು ಅದೇನೋ ಒಂಥರ ಸೌಂಡ್ ಕೇಳಿಸ್ತಾ ಐತೆ. ಹೀಗೆಲ್ಲ ದೇವ್ರ ಮನೆ ರೆಡಿ ಮಾಡಿದ್ದಾಯಿ, ಈ ಥರ ರೆಡಿ ಮಾಡಿದ್ದೀನಿ. ಇನ್ನು ದೀಪ ಹಚ್ಚಿಲ್ಲ, ದೀಪ ಹಚ್ಚಬೇಕು. ಇದು ಸೋಮವಾರದ್ದು ಪೂಜೆದು ವಿಡಿಯೋ. ಆಲೇ ಹೆಚ್ಚು ಕಮ್ಮಿ ವಾರನೇ ಆಗೋಯ್ತು ವಿಡಿಯೋ ಮಾಡಿ, ಆದರೂ ಇನ್ನೂ ಎಡಿಟ್ ಮಾಡೋಕ್ಕಾಗಿಲ್ಲ. ಈಗ ಕೂತ್ಕೊಂಡು ಎಡಿಟ್ ಮಾಡೋಣ ಅಂತ ಕುಂತಿದ್ದೀನಿ. ಈ ವಿಡಿಯೋ ಎಡಿಟ್ ಮಾಡೋಕ್ಕೆ ಹೆಚ್ಚು ಕಮ್ಮಿ 3 ಅವರ್ ತೊಗೊಂಡಿದ್ದೀನಿ. ಅಷ್ಟು ಸೌಂಡು ವೆಹಿಕಲ್ದು ಎಡಿಟ್ ಮಾಡೋದೇ ಕಷ್ಟ ಆಗ್ತೈತೆ, ಅದಕ್ಕೆ ಬೇಜಾರ. ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ವ್ಲಾಗರ್ಸ್ ಜಾಸ್ತಿ, ಅದರಿಂದ ಫ್ಯಾಮಿಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮಗೆ ವಿಡಿಯೋಸ್ ಮಾಡೋಕ್ಕೂ ಇಷ್ಟ, ಖುಷಿ, ಇನ್ನೂ ಮಾಡಬೇಕಪ್ಪ ಅನ್ನಿಸ್ತಿರ್ತೈತೆ. ನಾನು ನೋಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಜಾಸ್ತಿ ಫ್ಯಾಮಿಲಿ ವ್ಲಾಗರ್ಸ್ ಇರೋದು. ಒಂಥರ ಏನೋ ಒಂಥರ ಖುಷಿ ಇರ್ತೈತೆ ವಿಡಿಯೋಸ್ಗಳು ಮಾಡೋಕ್ಕೆ. ನಾನು ಅದನ್ನೇ ಹೇಳೋದು, ವಿಡಿಯೋದಲ್ಲಿ ಎಲ್ಲರೂ ಬರ್ರಿ, ಎಲ್ಲರನ್ನೂ ತೋರಿಸೋಣ. ಯಾರೇನಾದರೂ ಅಂದ್ಕೊಂಡ್ಲಿ, ಅದು ನಮ್ಮ ಇಷ್ಟ. ಯಾರೇನೋ ಅಂತಾರೆ ಅಂತ ಅಂದ್ಬಿಟ್ಟು ನಾನು ತಲೆ ಕೆಡಿಸ್ಕೊಂಡು ವೀಡಿಯೋಸ್ ಮಾಡ್ದಂಗೆ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ, ಆದರೂ ಕೇಳಲ್ಲ. ನೋಡೋಣ, ಆದಷ್ಟು ನಾನು ಟ್ರೈ ಮಾಡ್ತೀನಿ. ಈಗ ನಾನು ನೋಡಿದ ಪ್ರಕಾರ ವ್ಲಾಗರ್ಸಲ್ಲಿ ಜಾಸ್ತಿ ಎಲ್ಲ ಎಷ್ಟು ಹೆಲ್ಪ್ ಮಾಡ್ತಾರೆ ಫ್ಯಾಮಿಲಿಯವರು ಅಂತಂದರೆ, ಅವ್ರಿಗೊಂಥರ ಅದೇ ಒಂದು ಇದು, ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ವಿಡಿಯೋಸ್ ಮಾಡ್ತಿರ್ತಾರೆ. ಯಾಕಂದರೆ ಅವ್ರಿಗೆ ಅದೇ ಕೆಲಸ ಇರುತ್ತೆ. ಇವಾಗ ನಾವು ಹೊರಗಡೆ ಹೋಗಿ ಏನು ದುಡಿತೀವೋ ಅದೇ ಥರ ಅವರು ವಿಡಿಯೋದಲ್ಲಿ ಫೇಮಸ್ ಆಗಿರೋದ್ರಿಂದ ಅವ್ರಿಗೆ ಅದೇ ವಿಡಿಯೋಸೇ ಕೆಲಸ, ವಿಡಿಯೋಸ್ ಮಾಡೋದು ಬಿಡೋದು. ಅದರಿಂದ ವ್ಯೂಸು ಬರುತ್ತೆ. ವ್ಯೂಸ್ ಬಂದಂಗೆಲ್ಲ ಅವ್ರಿಗೂ ಅಮೌಂಟು ಅನ್ನೋದು ಇಷ್ಟಿಷ್ಟು ಬರುತ್ತೆ. ಇನ್ನೊಂದು ಏನು ಗೊತ್ತಾ, ಹೊಸ್ದಾಗಿ ವಿಡಿಯೋ ಸ್ಟಾರ್ಟ್ ಮಾಡಿರೋರಿಗೆ ಯಾರಿಗೂ ವ್ಯೂಸ್ ಬರೋಲ್ಲ, ನನಗೂ ಬರ್ತಾಯಿಲ್ಲ. ಆದರೂ ನನಗೆ ಬೇಜಾರಿಲ್ಲ. ಇನ್ನೊಂದು ವ್ಯೂಸ್ ಬರಲಿಲ್ಲ ಅಂದ್ರೂ ನಾವೊಂದಿನ ಕೂತ್ಕೊಂಡು ಈ ವಿಡಿಯೋಸ್ ಎಲ್ಲ ಹಾಕೊಂಡು ನೋಡಿದಾಗ ನಮಗೊಂಥರ ಹಿಂದೆ ನಮ್ಮದು ಜೀವನ ಹೇಗಿತ್ತು ಅನ್ನೋ ಥರ ಎಲ್ಲ ಇದೆ, ನೆನಪಿರುತ್ತೆ. ಹಳೆ ಮೆಮೊರೀಸ್ ಎಲ್ಲ ಈ ವಿಡಿಯೋಸಾಗಿರ್ತೈತೆ. ಅದರಿಂದ ಅದಕ್ಕೋಸ್ಕರನಾದರೂ ವಿಡಿಯೋ ಮಾಡಬೇಕಷ್ಟೇ. ಹಾಗೆ ನೋಡಿ, ನಮ್ಮದು ನಾಯಿ ಆಚೆ ಅಂತ ಮನಗಲ್ಲ, ಬಂದು ಒಳ ಮಲಿಕಂತೈತೆ. ನೋಡ್ರಿ ಯಾವ ಥರ ಮಲಗೈತೆ. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರನ್ನೂ ತೋರಿಸ್ತಾ ಇಲ್ಲ, ಬರೀ ನಾನು ಒಬ್ಬಳೇ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಅವ್ರಿಗೆ ಯಾರಿಗೂ ಬರೋಕ್ಕೆ ಇಷ್ಟ ಇಲ್ಲ ವಿಡಿಯೋಗೆ. ಇನ್ನೊಂದು ಏನು ಗೊತ್ತಾ, ಅವ್ರಿಗೆ ನಾಚಿಕೆ ವಿಡಿಯೋದಲ್ಲಿ ಬರೋಕ್ಕೆ. ನಾನು ಏನಾದರೂ ವಿಡಿಯೋ ಮಾಡೋಕ್ಕೆ ಹೋದರೆ ಸೈಡಿಗೆ ಹೋಗೋದು, ನಗೋದು ಆ ಥರ ಮಾಡ್ತಾರೆ. ಅದಕ್ಕೆ ನಾನು ಯಾರನ್ನೂ ಈಗಲೇ ತೋರಿಸ್ತಾ ಇಲ್ಲ. ಥರ ಫನ್ನಿ ಆಗಿರ್ತೈತೆ, ಫ್ಯಾಮಿಲಿ ಎಲ್ಲ ತೋರಿಸ್ಕೊಂಡು ವಿಡಿಯೋ ಮಾಡ್ತಾಯಿದ್ರೆ ಅದೇ ಚಂದ. ಆಮೇಲೆ ಎಲ್ಲರೂ ನೋಡೋಕೆ ಇಷ್ಟಪಡ್ತಾರೆ. ಬರೀ ನಾವು ಮಾಡೋ ಕೆಲಸ ಅದನ್ನೇ ತೋರಿಸಿದ್ರೆ ಯಾರೂ ನೋಡಲ್ಲ. ನನಗೇನು ಗೊತ್ತಾ, ನಾವು ಇಡೀ ಫ್ಯಾಮಿಲಿ ಜೊತೆ ವಿಡಿಯೋ ಮಾಡಬೇಕು ಅಂತ ನನಗಿಷ್ಟ. ಆದರೆ ಯಾರೂ ವಿಡಿಯೋ ಮುಂದೆ ಬರೋದೇ ಇಲ್ಲ. ಎಂಥರಿಗೂ ಇವಾಗ ಹೊಸ್ದಾಗಿ ಏನಾದರೂ ವಿಡಿಯೋಸ್ ಮಾಡ್ತಾಯಿದ್ರೆ ಒಂಥರ ಕ್ಯಾಮ್ರಾ ಮುಂದೆ ಬರೋಕ್ಕೆ ಮುಜುಗರ, ಅದರಿಂದ ಯಾರೂ ಬರ್ತಾಯಿಲ್ಲ. ಮುಂದೊಂದು ದಿನ ಆದಷ್ಟು ನಾನು ಅವ್ರನ್ನ ವಿಡಿಯೋದಲ್ಲಿ ಬರೋಕ್ಕೆ ಇದು ಮಾಡ್ತೀನಿ. ನೋಡೋಣ, ಅಲ್ಲಿವರೆಗೂ ನಾನು ಒಬ್ಬಳೇ ವಿಡಿಯೋಸ್ ಮಾಡ್ತಾಯಿರ್ತೀನಿ, ಯಾರಿಗೂ ಯಾರನ್ನೂ ತೋರ್ಸೋಕ್ಕೆ ಹೋಗಲ್ಲ. ಜಾಸ್ತಿ ನನ್ನ ಮಕ್ಕಳಿರ್ತಾರೆ, ನನ್ನ ಮಗಳೇ ಜಾಸ್ತಿ ಇರೋದು. ನನ್ನ ಮಗಳೇ ಜಾಸ್ತಿ ವಿಡಿಯೋಸ್ ಮಾಡೋದು. ನೋಡಿ, ನಾನು ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಕೋಳಿ ಸಿಕ್ಕಾಬಟ್ಟೆ ಕೂಗ್ತಾಯಿತ್ತು, ಅದಕ್ಕೆ ಓಡಿಸೋಣ ಅಂತ ಆಚೆ ಬಂದೆ. ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು ಈ ಕೋಳಿ ಸ್ಟಾರ್ಟ್ ಮಾಡೋದು, ಅದಕ್ಕೆ ಬಂದ್ಬಿಟ್ಟು ಆಚೆ ಬಂದು ಓಡಿಸ್ತಾ ಇದ್ದೀನಿ. ಅಷ್ಟು ಕೂಗೋದು, ಏನು ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. 2000 years later. ಇದು ಬಂದು ಅವತ್ತಿನ ಬೆಳಿಗ್ಗೆ ವಿಡಿಯೋ. ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸಿಲಿಂಡ್ರು ಅಡುಗೆ ಮನೆಯಿಂದ ಆಚೆ ತೆಕ್ಕೊಬಂದು ಒಲೆನೂ ಸಿಲಿಂಡ್ರು ಇಲ್ಲಿ ಮಾಡ್ತಾಯಿದ್ದೀವಿ. ಇನ್ನೊಂದೇನು ಅಂದರೆ, ಕುಕ್ಕರ್ ಯಾಕೆ ಆ ಥರ ಆಗಿದೆ ಅಂದರೆ, ನಾವು ತಟ್ಟೆ ಇಡ್ಲಿಗೆ ಇಡ್ತೀವಿ ಇದನ್ನು ಕುಕ್ಕರು, ಅದರಿಂದ ಅದು ಕಾಯ್ದು ಆ ಥರ ಆಗಿದೆ. ಎಷ್ಟೇ ತೊಳೆದ್ರೂ ಅದು ಹೋಗಲ್ಲ. ಆಮೇಲೆ ಚಿಕನ್ ಮಾಡೋಕ್ಕೆ ಚಿಕನ್ನು ಹಾಕೋದಕ್ಕಿಂತ ಮುಂಚೆಗೆ ನಾವು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅರಿಶಿನ, ಶುಂಠಿ ಅಷ್ಟು ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ನಾವು ಚಿಕನ್ ಹಾಕ್ಬಿಟ್ಟು ಉಪ್ಪಾಕಿ ಇದು ಮಾಡ್ತೀವಿ. ಯಾಕಂದರೆ ಅದು ಚಿಕನ್ದು ಸ್ಮೆಲ್ ಇರಲ್ಲ, ಅದರಿಂದ ಆ ಥರ ಮಾಡ್ತೀವಿ. ಅದು ಉಪ್ಪೆಲ್ಲ ಹಾಕ್ಬಿಟ್ಟು ಒಂದು 2 ರೌಂಡು ತಿರುಗಿಸ್ಬಿಟ್ಬಿಟ್ಟು ಅದು ನೀರೆಲ್ಲ ಹಿಂಗೋವರೆಗೂ ನಾವು ಮಸಾಲೆ ಹಾಕಲ್ಲ. ಅದೆಲ್ಲ ಫುಲ್ಲು ನೀರು ಹಿಂಗೋಗಬೇಕು, ಆಮೇಲೆ ಹಾಕೋದು. ಇದು ನಮ್ಮೂರಲ್ಲಿ
ಮುತ್ತರಾಯ ಸ್ವಾಮಿ ಪೂಜೆ ಮಾಡಿಸಿದ್ರು. ಅದರಿಂದ 42 ದಿನ ಚಿಕನ್ ತಿನ್ನಂಗಿಲ್ಲ ಅಂತ ಅಂದ್ಬಿಟ್ಟು ಹೋಮ ಸುಟ್ಟಿಸಿದ್ರಲ್ಲ, ಅದರಿಂದ ತಿಂದಿರಲಿಲ್ಲ. ಆಮೇಲೆ 42 ದಿನ ಅದಕ್ಕೆ ಜಾಸ್ತಿ ದಿನ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ನೋಡಿ, ಇದು ನನ್ನ ಮಗಳು ಬೆಳಗಿರೋ ಪಾತ್ರೆ. ತೊಳ್ಕೊಂಬಂದಿಟ್ಲು. ಎಷ್ಟು ನೀಟಾಗಿ ತೊಳೆದವಳೆ ಅಂದರೆ ಆ ಏಜಿಗೆ ಇನ್ನು 6 ವರ್ಷ ಅಷ್ಟೇ ನೀಟಾಗಿ ಕಸನೂ ಹೊಡಿತಾಳೆ ಮತ್ತು ಪಾತ್ರೆನೂ ತೊಳಿತಾಳೆ. ನೋಡಿರಿ, ಆಚೆ ಇದ್ವು ತೊಳ್ಕೊಂಬಂದ್ಬಿಟ್ಟು ಇಟ್ಟವಳೆ. ಹಾಗೆ ಒಂದು ಕಡೆ ಕಬಾಬ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅಂದರೆ ಆಲೇ ತುಂಬ ದಿನ ಆಗಿತ್ತು ನಾವು ಚಿಕನ್ ಮಾಡಿ ತಂದೇ ಇರಲಿಲ್ಲ. ಹೊರ್ಗಡೆನೂ ಹೋಗಿ ಎಲ್ಲೂ ತಿನ್ನೋಕ್ಕೂ ಆಗಿರಲಿಲ್ಲ ನಾವು. ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಬಂದ್ವಿ. ಈಗ ವಿಡಿಯೋಗೆ ವಾಯ್ಸ್ ಕೊಡ್ತಾ ಇರೋದು ಟೈಮ್ ರಾತ್ರಿ 10:30 ಆದ್ರೂ ಈ ನಾಯಿಗಳ ಸೌಂಡು. ಈ ನಾಯಿಗಳ ಸೌಂಡಾಗ ವಾಯ್ಸು ಕೊಡೋಕ್ಕಾಗ್ತಾಯಿಲ್ಲ. ಏನಾದರೂ ಒಂದು ಇದ್ದಿದ್ದೇ ಈ ಸೌಂಡು. ನೋಡ್ರಿ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನನ್ನ ಮಗಳು ನಿಂಬೆಹಣ್ಣು ಕಟ್ ಮಾಡಿಕೊಡ್ತೀನಿ ಅಂತ ಕೊಡ್ತಾವಳೆ. ಹಾಗೆ ಕಬಾಬ್ಗೆಲ್ಲ ಕಲಸಿಟ್ಟಿದ್ದು ಆಯಿತು. ಒಂದು ಕಡೆ ಅದನ್ನು ಕಲಸಿಟ್ಬಿಟ್ಟು ನೆನೆಯೋಕ್ಕೆ ಬಿಟ್ಟು ಆಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಿದ್ದಂಗೆ ನನ್ನ ಮಗಳು ಚಿಕನ್ನಲ್ಲಿ ತಿನ್ನಲ್ಲ. ಚಿಕನ್ನೇ ಆಗಲಿ ಮಟನ್ನೇ ಆಗಲಿ ಏನೂ ತಿನ್ನಲ್ಲ. ಅದಕ್ಕೆ ನನಗೆ ಆಮ್ಲೆಟ್ ಹಾಕ್ಕೊಡಜ್ಜಿ ಅಂತ ಕೇಳ್ತಾಯಿದ್ಲು. ಅದಕ್ಕೆ ಆಮ್ಲೆಟ್ ಹಾಕ್ಕೊಡ್ತಾಯಿದ್ರು. ಅವಳು ಯಾಕೋ ಅವಾಗಿಂದಲೂ ಅಷ್ಟೇ, ಚಿಕ್ಕ ಮಗುವಿಂದಲೂ ಅಷ್ಟೇ ಅವಳು ಚಿಕನ್ನು ಮಟನ್ನು ಏನು ಇಷ್ಟಪಡಲ್ಲ. ಚಿಕನ್ ಮಾಡಿದ ಬೇರೆ ಏನಾದರೂ ಸಾಂಬಾರು ಅವಳಿಗೆ ಮಾಡಿಕೊಡ್ಬೇಕು. ಅವಳು ತಿನ್ನಲ್ಲ ಅಷ್ಟೊಂದು ಇಷ್ಟಪಟ್ಟು. ಅದಕ್ಕೆ ಮಾಡಿಕೊಡ್ತಾಯಿದ್ವಿ. ಮೊಟ್ಟೆ ಇದ್ರಲ್ಲಿ ಮಾತ್ರ ಇದೊಂದು ಕೇಳ್ತಾಳೆ, ಅದು ಹಾಫ್ ಬಾಯ್ಲ್ ಹಾಕ್ಕೊಡಜ್ಜಿ ಅಂತ. ಅದಕ್ಕೆ ಅದನ್ನು ಮಾಡಿಕೊಟ್ಬಿಟ್ಟು ಆಮೇಲೆ ವಾಯ್ಸ್ ಕೊಡೋಕ್ಕೆ ಅಂತಲೇ ಅರ್ಧ ಗಂಟೆ ಕಾಯ್ತಾಯಿದ್ದೀನಿ. ಅದರಲ್ಲೂ ಈ ನಾಯಿಗಳ ಸೌಂಡು ಆಗಿದ್ದಾಗಲಿ ಅಂತ ವಾಯ್ಸ್ ಕೊಡ್ತಾಯಿದ್ದೀನಿ. ಬೊಗಳುತ್ತಾನೆ ಏನಾದರೂ ಮಾಡ್ಕೊಳ್ಳಿ ಅಂತ ಕೊಡ್ತಾಯಿದ್ದೀನಿ. ಇನ್ನೊಂದು ಇಲ್ಲಿ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಗೆ ಖಾರ ಮಸಾಲೆ ಅದಕ್ಕೆ ಸಪ್ರೇಟ್ ರುಬ್ಕೊಳೋದು, ಮತ್ತು ಪುಡಿ ನಾವು ಮಾಡಿಸಿರೋ ಮಸಾಲೆ ಪುಡಿ ಅದನ್ನು ಸಪ್ರೇಟ್ ಕಲಸಿಟ್ಕೊಂಡು ಆಮೇಲೆ ನಾವು ಹಸಿ ಮಸಾಲೆ ಏನಿರುತ್ತೋ ಅದು ಸಪ್ರೇಟ್ ಹಾಕ್ತೀವಿ. ಆಮೇಲೆ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಕಡೆ ಎಣ್ಣೆ ಕಾಯಕ್ಕಿಟ್ವಿ. ಅದು ನನ್ನ ಮಗ ಸಾಂಬಾರೆಲ್ಲ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಕಬಾಬ್ ಆದರೆ ತಿಂತಾನೆ. ಅದಕ್ಕೆ ಅವನು ಆಲೇ ಮಲ್ಕೊತಾ ಇದ್ದ, ಬೇಗ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಹಾಕ್ತಾವ್ರೆ. ನಾನು ಅಷ್ಟೇ, ಈ ಚಿಕನ್ ಸಾಂಬಾರು ಅಂದರೆ ಮೊಟ್ಟೆ ಕೋಳಿ ಸಾರು ಅಂದರೆ ಅಷ್ಟಕ್ಕಷ್ಟೇ, ಏನು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಒಂದು ಟೈಮ್ ತಿನ್ನುವಾಗ ಅಷ್ಟೇ, ಆಮೇಲೆ ಇನ್ನೊಂದು ಟೈಮ್ ತಿನ್ನೋಕ್ಕೆ ಸೇರಲ್ಲ. ನಾನು ಅವತ್ತು ಇನ್ನೊಂದು ಸರಿ ನಾನು ತಿನ್ನುವಾಗ ಮೊಸರಲ್ಲಿ ತಿಂದಿದ್ದೀನಿ. ಅಷ್ಟೊಂದು ಇಷ್ಟ ಆಗಲ್ಲ, ಆಸೆ ಅಷ್ಟೇ ತಿನ್ನಬೇಕು ಅಂತ. ಹಾಗೆ ಎಲ್ಲ ಕಬಾಬು ಎಲ್ಲ ರೆಡಿ ಮಾಡಿದ್ದಾಯಿತು. ಒಂದು ಕಡೆ ಕಬಾಬೆಲ್ಲ ಹಾಕ್ಬಿಟ್ಟು ಕೊಟ್ವಿ. ಆಮೇಲೆ ನಾವು ಬೇಗ ಊಟ ಮಾಡ್ಕೊಳ್ಳೋಣ, ಯಾಕೋ ಒಂದು ಸರಿ ಕರೆಂಟ್ ಬೇರೆ ಹೋಯಿತು. ಅದಕ್ಕೆ ಬೇಗ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು.